ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಥರ್ಡ್ ಸೆಮ್ಮಲ್ಲಿ ಇದ್ದೀರಾ, ಸೆಕೆಂಡ್ BSc ಥರ್ಡ್ ಸೆಮ್ಮಲ್ಲಿ ಇದ್ದೀರಾ, SCP ಥರ ಇದ್ದೀರಾ, ಅದೇ ಥರ ಕೆಮಿಸ್ಟ್ರಿನ ಒಂದು ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಒಟ್ಟು ಕೆಮಿಸ್ಟ್ರಿನಲ್ಲಿ 4 ಯೂನಿಟ್ ಬರುತ್ತೆ. 3ನೇ ಯೂನಿಟಲ್ಲಿ ಥರ್ಮೋಡೈನಮಿಕ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ ಥರ್ಡ್ BScನಲ್ಲಿ. ಅದರದ್ದು ವೀಡಿಯೋಸ್ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏಕೆಂದ್ರೆ ಥರ್ಮೋಡೈನಮಿಕ್ಸಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಇದೆ. ಸೆಕೆಂಡ್ ಲಾನಲ್ಲಿ ನನಗೆ ಕೆಲವೊಂದು ಟರ್ಮ್ಸ್ ಬರುತ್ತೆ. ಫ್ರೀ ಎನರ್ಜಿ ಫಂಕ್ಷನ್ಸ್ ಅಂತ ಕರಿತೀವಿ. ಎನರ್ಜಿ ಬೇರೆ ಬೇರೆ ಥರ ಕನ್ಸಿಡರ್ ಮಾಡ್ತೀವಿ. ಆ ಎನರ್ಜಿ ಬೇಸ್ಡ್ ಆನ್ ದಟ್ ಎನರ್ಜಿ ವಿ ಕ್ಯಾನ್ ಈಸಿಲಿ ಸೇ ದಟ್ ವೆದರ್ ದ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಆರ್ ನಾನ್ ಸ್ಪಾಂಟೇನಿಯಸ್ ಅಂತ. ಸೊ ಅದ್ರ ಬಗ್ಗೆ ಫ್ರೀ ಎನರ್ಜಿ ಫಂಕ್ಷನ್ಸ್ ಯಾವುದಿದೆ, ಗಿಬ್ಸ್ ಎನರ್ಜಿ ಅಂತ ಕರಿತೀವಿ, ಎಲ್ಮಟೋಸ್ ಎನರ್ಜಿ ಅಂತ ಕರಿತೀವಿ. ಸೊ ಅದು ಹೌ ಇಟ್ ಗೋಯಿಂಗ್ ಟು ಚೇಂಜ್ ದ ಸ್ಪಾಂಟೇನಿಟಿ ಏನಾಗುತ್ತೆ, ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. Free energy refers to a usable energy in thermodynamic system, energy available to do work while considering the entropy. ಸೊ ಸೆಕೆಂಡ್ ಲಾ ಏನು ಹೇಳುತ್ತೆ ಅಂತಂದರೆ ಎಂಟ್ರೋಪಿನೂ ಇಂಪಾರ್ಟೆಂಟ್ ಆಗುತ್ತೆ. ದ ಫ್ರೀ ಎನರ್ಜಿ, ಕೆಲವೊಂದರಲ್ಲಿ ಏನಾಗುತ್ತೆ ಫ್ರೀ ಎನರ್ಜಿ ಇರುತ್ತೆ. ಆ ಫ್ರೀ ಎನರ್ಜಿ ಏನಿರುತ್ತೆ ಅಂದರೆ ಇಟ್ಸ್ ಎನರ್ಜಿ ದಟ್ ಕ್ಯಾನ್ ಕನ್ವರ್ಟೆಡ್ ಟು ಡೂ ವರ್ಕ್. ಇಟ್ಸ್ ಅವೈಲಬಲ್ ಟು ಡೂ ದಿ ವರ್ಕ್. ದ ಎನರ್ಜಿ ವಿಚ್ ಇಸ್ ಅವೈಲಬಲ್ ಟು ಡೂ ದಿ ವರ್ಕ್, ಅದಕ್ಕೆ ನಾವೇನಂತ ಕರಿತೀವಿ, ಫ್ರೀ ಎನರ್ಜಿ ಅಂತ ಕರಿತೀವಿ. ಆ ಫ್ರೀ ಎನರ್ಜಿನಲ್ಲಿ 2 ಥರ ಫ್ರೀ ಎನರ್ಜಿ ಇರುತ್ತೆ. ಒಂದಕ್ಕೆ ಗಿಬ್ಸ್ ಫ್ರೀ ಎನರ್ಜಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಎಲ್ಮಟ್ ಫ್ರೀ ಎನರ್ಜಿ ಅಂತ ಕರಿತೀವಿ. ಅದಕ್ಕೆ ಒಂದಕ್ಕೆ ಎ ಅಂತ ಕರಿತೀವಿ, ಇನ್ನೊಂದಕ್ಕೆ ಜಿ ಅಂತ ಕರೀತಾರೆ. ಬೋತ್ ಆರ್ ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ ಬಟ್ ದೇ ಡಿಫರ್ ಇನ್ ದೇರ್ ಅಪ್ಲಿಕೇಶನ್ಸ್. ಎಲ್ಲಿ ಅಪ್ಲೈ ಮಾಡ್ತೀನಿ, ಎಲ್ಲಿ ಯೂಸ್ ಮಾಡ್ತೀನಿ, ಅದು ಅಲ್ಲಿ ವೇರಿ ಆಗುತ್ತೆ. ಈ ಎಲ್ಮಟೋಸ್ ಫ್ರೀ ಎನರ್ಜಿ ಈಸ್ ಯೂಸ್ಫುಲ್ ಫಾರ್ ಸಿಸ್ಟಮ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ವಾಲ್ಯೂಮ್. ಸೊ ಕಾನ್ಸ್ಟೆಂಟ್, ನಾವು ಯಾವುದೋ ಒಂದು ಸಿಸ್ಟಮ್ ಇದೆ, ಅದು ಕಾನ್ಸ್ಟೆಂಟ್ ಸಿಸ್ಟಮು, ಕಾನ್ಸ್ಟೆಂಟ್ ಟೆಂಪರೇಚರ್ ಮತ್ತು ಕಾನ್ಸ್ಟೆಂಟ್ ವಾಲ್ಯೂಮ್ ಇದೆ ಅಂತ ಇಟ್ಕೊಳ್ಳೋಣ. ಅದೇ ಥರ ಮೋರ್ ರಿಲೆವೆಂಟ್ ಫಾರ್ ಸಿಸ್ಟಮ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಗಿಬ್ಸ್ ಎನರ್ಜಿ ಏನು ಹೇಳುತ್ತೆ, ಟೆಂಪರೇಚರ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಮಟೋಸ್ ಎನರ್ಜಿ ಯಾವ್ದ ಮೇಲೆ ಅಂದರೆ ಟೆಂಪರೇಚರ್ ಆ್ಯಂಡ್ ವಾಲ್ಯೂಮ್. ಸೊ ಎರಡರಲ್ಲೂ ಟೆಂಪರೇಚರ್ ಕಾಮನ್ ಆಗಿದೆ. ಜೊತೆಗೆ ಪ್ರೆಷರ್ ಇತ್ತು ಅಂತಂದರೆ ಗಿಬ್ಸ್ ಅಂತ ಹೇಳ್ತೀವಿ, ವಾಲ್ಯೂಮ್ ಇತ್ತು ಅಂತಂದರೆ ಎಲ್ಮಟೋಸ್ ಫ್ರೀ ಎನರ್ಜಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬೋತ್ ರೆಪ್ರೆಸೆಂಟ್ ದ ಅಮೌಂಟ್ ಆಫ್ ಎನರ್ಜಿ ಅವೈಲಬಲ್ ಫಾರ್ ಡೂಯಿಂಗ್ ಯೂಸ್ಫುಲ್ ವರ್ಕ್ ಬಟ್ ಅಂಡರ್ ಡಿಫ್ರೆಂಟ್ ಕಂಡೀಷನ್ಸ್. Both are valuable tools for understanding energy and spontaneity in thermodynamic system. ಸೊ ನನಗೆ ಎರಡೂ ಬೇಕಾಗತ್ತೆ. ಎರಡು ಏನು ಹೇಳುತ್ತೆ, ಇಟ್ಸ್ ಎ ಅವೈಲಬಲ್ ಎನರ್ಜಿ ಟು ಡೂ ವರ್ಕ್, ಯೂಸ್ಫುಲ್ ಎನರ್ಜಿ ಟು ಡೂ ವರ್ಕ್. ಕೆಲಸ ಮಾಡೋದಕ್ಕೆ ಇರೋವಂಥ ಎನರ್ಜಿ, ಯೂಸಬಲ್ ಆಗುವಂಥ ಎನರ್ಜಿಗೆ ನಾವೇನಂತ ಕರಿತೀವಿ, ಫ್ರೀ ಎನರ್ಜಿ ಅಂತ ಹೇಳ್ತೀವಿ. 2 ಟೂಲ್ನ ಯೂಸ್ ಮಾಡ್ತೀವಿ. ಒಂದಕ್ಕೆ ಎ ಅಂತ ಕರಿತೀವಿ, ಇನ್ನೊಂದಕ್ಕೆ ಜಿ ಅಂತ ಕರಿತೀವಿ. ಗಿಬ್ಸ್ ಫ್ರೀ ಎನರ್ಜಿ ಅಥವಾ ಎಲ್ಮಟೋಸ್ ಫ್ರೀ ಎನರ್ಜಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ನೋಡ್ಕೊಳ್ತಾ ಹೋಗೋಣ. ಎಲ್ಮಟೋಸ್ ಫ್ರೀ ಎನರ್ಜಿ ಕೆಲವು ಬುಕ್ಸಲ್ಲಿ ಅದನ್ನು ಎ ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಕೆಲವು ಬುಕ್ಸಲ್ಲಿ ಅದನ್ನು ಎಫ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ನಾವು ಎ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು ಯು ಮೈನಸ್ ಟಿ ಎಸ್, ವೇರ್ ಎ ಇಸ್ ಎ ಎಲ್ಮಟೋಸ್ ಫ್ರೀ ಎನರ್ಜಿ, ಯು ಅಂದರೆ ಇಂಟರ್ನಲ್ ಎನರ್ಜಿ, ಟಿ ಅಂತಂದರೆ ಆಬ್ಸಲ್ಯೂಟ್ ಟೆಂಪರೇಚರ್, ಎಸ್ ಅಂದರೆ ಎಂಟ್ರೋಪಿ. ಆಲ್ರೆಡಿ ಇಂಟರ್ನಲ್ ಎನರ್ಜಿ ಅಂದರೆ ಏನು ಅಂತ ನಾನು ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ ಡೀಟೇಲ್ ಆಗಿ. ಅದೇ ಥರ ನಿಮಗೆ ಎಂಟ್ರೋಪಿ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಹಾಗಾಗಿ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಚೇಂಜ್ ಇನ್ ಎ ಆಯಿತು ಅಂತ ಇಟ್ಕೊಳ್ಳೋಣ, ಆವಾಗ ಏನಾಗುತ್ತೆ, ಚೇಂಜ್ ಇನ್ ಫ್ರೀ ಎನರ್ಜಿ ಆಯಿತು ಅಂತ ಇಟ್ಕೊಳ್ಳೋಣ. ಆವಾಗ ಡೆಲ್ಟಾ ಎ ಇಸ್ ಈಕ್ವಲ್ ಟು ಡೆಲ್ಟಾ ಯು ಟಿ ಡೆಲ್ಟಾ ಎಸ್ ಆಗುತ್ತೆ. ಇಟ್ ಈಸ್ ಡಿಫೈನ್ಡ್ ಫಾರ್ ಎ ಸಿಸ್ಟಮ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ವಾಲ್ಯೂಮ್. ಮುಂಚೆನೇ ಹೇಳ್ದಂಗೆ ಎಲ್ಮಟೋಸ್ ಫ್ರೀ ಎನರ್ಜಿ ಏನಾಗುತ್ತೆ, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ವಾಲ್ಯೂಮ್. It is defined at constant temperature and volume. It represents the maximum amount of non-expansion work that can be exerted from a system at a constant temperature and volume. ಇದಕ್ಕೆ ನಾವೇನಂತ ಕರಿತೀವಿ, ಎಲ್ಮಟೋಸ್ ಫ್ರೀ ಎನರ್ಜಿ ಅಂತ ಕರಿತೀವಿ. ಸಿಗ್ನಿಫಿಕೆನ್ಸ್ ಏನು, ಕ್ರೂಷಿಯಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಬಿಹೇವಿಯರ್ ಆಫ್ ದಿ ಸಿಸ್ಟಮ್ ವೇರ್ ವಾಲ್ಯೂಮ್ ಈಸ್ ಕನ್ಸ್ಟ್ರೈನ್ಡ್ ಲೈಕ್ ಸಮ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಮೆಟೀರಿಯಲ್ ಸೈನ್ಸ್.
used in the study of explosives where volume change due to the reaction is not easily controlled. ಸೊ ನನಗೆ ಇಲ್ಲಿ ಏನಾಗ್ತಾ ಇದೆ, ಕಾನ್ಸ್ಟೆಂಟ್ ಟೆಂಪರೇಚರು ಮತ್ತು ವಾಲ್ಯೂಮಲ್ಲಿ ಇದು ಡಿಫೈನ್ ಮಾಡುತ್ತೆ. ಸೊ ಯಾವುದೋ ಒಂದು ರಿಯಾಕ್ಷನ್ ಆಗ್ತಿದೆ, ಎಕ್ಸ್ಪ್ಲೋಸಿವ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ನಿಮಗೆ ಒಂದು ರ್ಯಾಕೆಟ್ನ ಏನು ಮಾಡ್ತಾ ಇದ್ದೀವಿ, ನಾವು ರೈಸ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ರೈಸ್ ಮಾಡ್ತಾ ಇದ್ದೀವಿ, ಲಾಂಚ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಅಲ್ಲಿ ಏನು ಫ್ಯೂಯಲ್ ಯೂಸ್ ಮಾಡ್ತಿರ್ತೀವಲ್ಲ, ಎಕ್ಸ್ಪ್ಲೋಸಿವ್ ಏನಾಗುತ್ತೆ, ರಿಯಾಕ್ಟ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ ರ್ಯಾಕೆಟ್. ಆದರೆ ಕೆಳಗಡೆಗೆ ಏನು ಮಾಡ್ತಾ ಹೋಗುತ್ತೆ, ಎಷ್ಟೋ ಒಂದು ಫ್ಯೂಯಲ್ನ ಬಿಡ್ತಾ ಹೋಗುತ್ತೆ. ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನಗೆ ವಾಲ್ಯೂಮ್ನ. ಇಷ್ಟೇ ವಾಲ್ಯೂಮ್ ಒಳಗಡೆ ಅದು ಆಗಬೇಕು ಅಂತ ಇರಲ್ಲ. ಸೊ ಆ ಥರ ಕೇಸಲ್ಲಿ ನನಗೆ ಹೆಲ್ಮಟೋಸ್ ಫ್ರೀ ಎನರ್ಜಿ ವಿಲ್ ಕಮ್ ಇನ್ ಟು ಪಿಕ್ಚರ್. ಅದೇ ಥರ ಗಿಬ್ಸ್ ಫ್ರೀ ಎನರ್ಜಿ ಕನ್ಸಿಡರ್ ಮಾಡಿಕೊಂಡ್ರೆ G=H ಟಿ ಎಸ್ ಅಂತ ಹೇಳ್ತೀವಿ. ಬಟ್ ನನಗೆ H=U+PV ಅಂತ ನನಗೆ ಗೊತ್ತಿದೆ. ಹಂಗಾಗಿ U+PV Hಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, U+PV -TS ತೊಗೊಳ್ತೀನಿ. ಇದಕ್ಕೆ ನಾನೇನಂತ ಕರಿತೀನಿ, ಗಿಬ್ಸ್ ಫ್ರೀ ಎನರ್ಜಿ ಅಂತ ಕರಿತೀನಿ. H ಅಂದರೆ ಎಂಥಾಲ್ಪಿ, T ಅಂದರೆ ಟೆಂಪ್ರೇಚರ್, P ಅಂದರೆ ಪ್ರೆಷರ್, V ಅಂದರೆ ವಾಲ್ಯೂಮ್, T ಅಂದರೆ ಟೆಂಪ್ರೇಚರ್, S ಅಂದರೆ ಎಂಟ್ರೋಪಿ. It is defined for the system at a constant temperature and pressure. ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರೆಷರ್ಗೆ ಡಿಫೈನ್ ಮಾಡಿದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಫ್ರೀ ಎನರ್ಜಿ ಅಂತ ಕರಿತೀವಿ. ಗಿವ್ಸ್ ಫ್ರೀ ಎನರ್ಜಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ defined for a system at constant temperature and pressure. It represents the maximum amount of non-expansion work that can be exerted from a system at a constant temperature and pressure. So significance used in chemistry and other fields to check whether the reaction is spontaneous or not, whether the reaction takes place immediately or not. ಈಗ for example, ಹೈಯರ್ ಟೆಂಪ್ರೇಚರಿಂದ ಅಂದರೆ ಹೈಯರ್ ರೀಜನಿಂದ ವಾಟರು ಲೋಯರ್ ರೀಜನ್ಗೆ ಈಸಿಯಾಗಿ ಮೂವ್ ಆಗಿಬಿಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅಂಥ ರಿಯಾಕ್ಷನ್ಗೆ ಏನಂತ ಕರಿತೀವಿ, ಸ್ಪಾಂಟೇನಿಯಸ್ ರಿಯಾಕ್ಷನ್. ಅದಕ್ಕೆ ಬೇರೆ ಎಕ್ಸ್ಟರ್ನಲ್ ಹೀಟ್ ಬೇಡ, ಎಕ್ಸ್ಟರ್ನಲ್ ಎನರ್ಜಿ ಬೇಡ, ಎಕ್ಸ್ಟರ್ನಲ್ ವರ್ಕ್ ಮಾಡೋದು ಬೇಡ. ತನ್ನಷ್ಟಕ್ಕೆ ತಾನೇ ಹೈ ರೀಜನಿಂದ ವಾಟರ್ ಏನು ಮಾಡುತ್ತೆ, ಲೋ ರೀಜನ್ಗೆ ಮೂವ್ ಆಗುತ್ತೆ. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅದೇ ಕೆಳಗಡೆ ಇದೆ ವಾಟರು, ಅದನ್ನು ನಾನು ಏನು ಮಾಡಬೇಕು, ಗುಡ್ಡದ ಮೇಲೆ ತೊಗೊಂಡು ಹೋಗಬೇಕು ಅಂದರೆ ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಸೊ ಈ ಥರ ಇತ್ತು ಅಂತಂದರೆ ಅಂಥ ರಿಯಾಕ್ಷನ್ಸ್ಗೆ ನಾನೇನಂತ ಕರಿತೀನಿ, ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತ ಕರಿತೀನಿ. ಸೊ ಇನ್ ಆರ್ಡರ್ ಟು ಚೆಕ್ ವೆದರ್ ದ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಆರ್ ನಾನ್ ಸ್ಪಾಂಟೇನಿಯಸ್, ಅಥವಾ ಅದು ಈಕ್ವಿಲಿಬ್ರಿಯಮಲ್ಲಿ ಇದೆಯಾ ಅಂತ ನನಗೆ ಗೊತ್ತಾಗಬೇಕು ಅಂದರೆ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಗಿಬ್ಸ್ ಫ್ರೀ ಎನರ್ಜಿ ಆಫ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್. ಡೆಲ್ಟಾ G ಇಸ್ ಲೆಸ್ ದ್ಯಾನ್ 0 ಇತ್ತು ಅಂತಂದರೆ ಸ್ಪಾಂಟೇನಿಯಸ್ ಅಂತ ಹೇಳ್ತೀವಿ. ಗ್ರೇಟರ್ ದ್ಯಾನ್ 0 ಇತ್ತು ಅಂತಂದರೆ ನಾನ್ ಸ್ಪಾಂಟೇನಿಯಸ್ ಅಂತೀವಿ. =0 ಇತ್ತು ಅಂದರೆ ಈಕ್ವಿಲಿಬ್ರಿಯಮಲ್ಲಿದೆ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಅವೆರಡಕ್ಕೂ ಕಂಪೇರ್ ಮಾಡೋದಾದರೆ ಎ ಮತ್ತು ಜಿ, ಹೆಲ್ಮಟೋಸ್ ಫ್ರೀ ಎನರ್ಜಿ ಆ್ಯಂಡ್ ಗಿಬ್ಸ್ ಫ್ರೀ ಎನರ್ಜಿನ ನಾನು ಕಂಪೇರ್ ಮಾಡೋದಾದರೆ ಕಂಡೀಷನ್ ಯಾವುದಕ್ಕೆ, ಇದಕ್ಕೆ ಎಗೆ ಕಂಡೀಷನ್ ಏನು, ಹೆಲ್ಮಟೋಸ್ ಎನರ್ಜಿಗೆ ಕಾನ್ಸ್ಟೆಂಟ್ ಟೆಂಪ್ರೇಚರ್ ವಾಲ್ಯೂಮ್. ಇಲ್ಲೇನಾಗ್ತದೆ, ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರೆಷರ್. ಇದ್ರದ್ದು ಎಕ್ಸ್ಪ್ರೆಷನ್ ಏನು ಹೇಳ್ತೀವಿ, A=U+T ಹೇಳ್ತೀವಿ, G=H-TS ಅಂತ ಹೇಳ್ತೀವಿ. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಫಿಸಿಕ್ಸು ಕನ್ಫೈನ್ಡ್ ಸಿಸ್ಟಮಲ್ಲಿ ಹೆಲ್ಮಟೋಸ್ನ ಯೂಸ್ ಮಾಡ್ತಾರೆ. ಗಿಬ್ಸ್ ಫ್ರೀ ಎನರ್ಜಿ ಓಪನ್ ಸಿಸ್ಟಮ್ ಕೆಮಿಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಏನು ಪ್ರಿಡಿಕ್ಟ್ ಮಾಡುತ್ತೆ, ವರ್ಕ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್. ಇದೇನು ಹೇಳುತ್ತೆ ಅಂದರೆ ವರ್ಕ್ ಸ್ಪಾಂಟೇನಿಟಿ ಅಟ್ P and T ನಲ್ಲಿ ಹೇಳ್ತಾ ಹೋಗುತ್ತೆ. ವರ್ಕ್ ಪ್ರಿಮಿನರ್ಲಿ ಫೋಕಸ್ ಆನ್ ನಾನ್ ಎಕ್ಸ್ಪ್ಯಾನ್ಷನ್ ವರ್ಕ್. ಈ ಹೆಲ್ಮಟೋಸ್ ಏನಾಗುತ್ತೆ, ನಾನ್ ಎಕ್ಸ್ಪ್ಯಾನ್ಷನ್ ವರ್ಕ್ ಇರುತ್ತೆ. ಬಟ್ ಗಿಬ್ಸ್ ಫ್ರೀ ಎನರ್ಜಿ ವರ್ಕ್ಸ್ ಆನ್ ಬೋತ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ನಾನ್ ಎಕ್ಸ್ಪ್ಯಾನ್ಷನ್ ವರ್ಕಲ್ಗೆ ಅದು ಹೆಲ್ಪ್ ಆಗುತ್ತೆ. ಅದೇ ಥರ ಚೂಸ್ ಮಾಡಿದ್ರೆ ಒನ್ ವಾಲ್ಯೂಮ್ ಈಸ್ ಕನ್ಸ್ಟ್ರೈಂಟ್ ವೆನ್ ಪ್ರೆಷರ್ ಈಸ್ ಕನ್ಸ್ಟ್ರೈಂಟ್, ಇದು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ನನಗೆ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀನಿ. ಅದೇ ಥರ ಎರಡು ಥರ ಪ್ರೋಸೆಸ್ ಇದೆ. ನಾನು ಮುಂಚೆನೇ ಹೇಳ್ದಂಗೆ ಸ್ಪಾಂಟೇನಿಯಸ್ ಪ್ರೋಸೆಸ್, ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂದರೆ ತನ್ನಷ್ಟಕ್ಕೆ ತಾನೇ ಆಗುವಂಥದ್ದು, ವಿತೌಟ್ ದ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ ಎನರ್ಜಿ, ಎಕ್ಸ್ಟರ್ನಲ್ ವರ್ಕ್ ಡನ್ ಮಾಡ್ದಲೇ ಆಗುತ್ತಲ್ಲ, ಅಂಥದಕ್ಕೆ ನಾನೇನಂತ ಕರಿತೀನಿ, ಸ್ಪಾಂಟೇನಿಯಸ್ ಪ್ರೋಸೆಸ್. ನಾನು ಮುಂಚೆನೇ ಹೇಳ್ದಂಗೆ ವಾಟರ್ ಹೈ ರೀಜನಿಂದ ಲೋಯರ್ ರೀಜನ್, ಜಲಪಾತಗಳನ್ನ ನೋಡಿರ್ತೀರ, ಅಲ್ಲೇನಾಗ್ತಾ ಇರುತ್ತೆ, ಹೈಯರ್ ರೀಜನಿಂದ ಏನಾಗ್ತಾ ಇರುತ್ತೆ, ಲೋಯರ್ ರೀಜನ್ಗೆ ಫ್ಲೋ ಆಗ್ತಾ ಇರುತ್ತೆ. ಅದಕ್ಕೇನು ಎಕ್ಸ್ಟ್ರಾ ಯಾರು ಏನು ಎನರ್ಜಿ ಎನರ್ಜಿ ಸ್ಪೆಂಡ್ ಮಾಡಬೇಕಾಗಲ್ಲ, ವರ್ಕ್ ಮಾಡಬೇಕಾಗಲ್ಲ, ತನ್ನಷ್ಟಕ್ಕೆ ತಾನೇ ಹೈ ರೀಜನಿಂದ ಲೋಯರ್ ರೀಜನ್ಗೆ ಬಂದರೆ ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಈ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಏನಿದೆಯಲ್ಲ,
ದೋಸ್ ಆರ್ ಇರಿವರ್ಸಿಬಲ್. ಅವು ರಿವರ್ಸಿಬಲ್ ಆಗಲ್ಲ. ಮೇಲಿಂದ ಕೆಳಗಡೆ ನೀರು ಬಿದ್ದೋಗಿದೆ, ಆದರೆ ಕೆಳಗಡೆಯಿಂದ ಮೇಲ್ಗಡೆಗೆ ಅವು ಹೋಗಲ್ಲ. ಮಾಡಲೇಬೇಕು ಅಂತಂದರೆ ಹ್ಯಾವ್ ಟು ಯೂಸ್ ದಿ ಎಕ್ಸ್ಟರ್ನಲ್ ಎನರ್ಜಿ, ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಒಂದು ಪಂಪ್ ಹಾಕಿ ಕೆಳಗಡೆಯಿಂದ ಮೇಲ್ಗಡೆಗೆ ಅದನ್ನು ನಾನು ಪಂಪ್ ಮಾಡಬೇಕಾಗತ್ತೆ. ಆಲ್ ದಿ ನ್ಯಾಚುರಲ್ ಪ್ರೋಸೆಸ್ ಆರ್ ಸ್ಪಾಂಟೇನಿಯಸ್ ಆ್ಯಂಡ್ ಇರಿವರ್ಸಿಬಲ್. ಅದೇ ಥರ ಎಕ್ಸಾಂಪಲ್ನ ತೊಗೊಳಿದ್ರೆ ವಾಟರ್ ಫ್ಲೋ ಫ್ರಮ್ ಹೈಯರ್ ಲೆವೆಲ್ ಟು ಎ ಲೋಯರ್ ಲೆವೆಲ್, ವಿ ಕೆನಾಟ್ ರಿವರ್ಸ್ ದಿ ಡೈರೆಕ್ಷನ್ ಆಫ್ ಫ್ಲೋ ವಿತೌಟ್ ಸಮ್ ಎಕ್ಸ್ಟರ್ನಲ್ ಏಡ್. Flow of heat from hot end to metal to a cold end. Gas expands spontaneously from a region of high pressure to a region of low pressure. Electricity flow from an electrode of higher potential to the electrode of lower potential. These are the examples. When two solutions of different concentration are brought in contact, the diffusion of the solute start from more concentrated solution to a less concentrated solution. Thus, the spontaneity means feasibility of the process, and spontaneous process or feasible or ಪ್ರಾಬಬಲ್ ಪ್ರೋಸೆಸ್. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ? ಪ್ರಾಬಬಲ್ ಪ್ರೋಸೆಸ್ ಅಂತ ಕರಿತೀವಿ, ಅಥವಾ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಕರಿತೀವಿ. ಫೀಸಿಬಲ್ ತನ್ನಷ್ಟಕ್ಕೆ ತಾನೇ ಆಗುತ್ತೆ ಅಂಥದಕ್ಕೆ ನಾವು ಏನಂತ ಕರಿತೀವಿ? ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಕರಿತೀವಿ. ವರ್ಕ್ ಕ್ಯಾನ್ ಬಿ ಒಬ್ಟೈನ್ ಫ್ರಮ್ ದಿ ಸ್ಪಾಂಟೇನಿಯಸ್ ಪ್ರೋಸೆಸ್, ಬಟ್ ಸಿನ್ಸ್ ದೀಸ್ ಪ್ರೊಸೀಡ್ಸ್ irreversibly, work obtained in much less than that of the obtained from the thermodynamically reversible process, in which case the work obtained is maximum. So ಈ ಕೇಸಲ್ಲಿ ನಾನು ವರ್ಕ್ ಡನ್ ಆನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತಂದರೆ ಯೂಶಲಿ ಏನಾಗಿರುತ್ತೆ? ಲೆಸ್ ದ್ಯಾನ್ ದಟ್ obtained from thermodynamically reversible process. Spontaneous process or irreversible process. Irreversible processಗೆ ಏನಾಗುತ್ತೆ? ನಿಮಗೆ ವರ್ಕ್ ಡನ್ ಏನಾಗುತ್ತೆ? ಲೆಸ್ ಇರುತ್ತೆ ದ್ಯಾನ್ ದಟ್ ಆಫ್ ದಿ ಥರ್ಮೋಡೈನಮಿಕಲಿ ರಿವರ್ಸಿಬಲ್ ಪ್ರೋಸೆಸ್, ಇನ್ ವಿಚ್ ಕೇಸ್ ದ ವರ್ಕ್ ಈಸ್ ಒಬ್ಟೈನ್ಡ್ ಈಸ್ ಮ್ಯಾಕ್ಸಿಮಮ್. ಯಾವುದಕ್ಕೆ ಜಾಸ್ತಿ ಇರುತ್ತೆ? ರಿವರ್ಸಿಬಲ್ ಪ್ರೋಸೆಸ್. ರಿವರ್ಸಿಬಲ್ ಪ್ರೋಸೆಸ್ ಅಂದರೆ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್. ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂದರೆ ಇರಿವರ್ಸಿಬಲ್ ಪ್ರೋಸೆಸ್ ಆಗಿರುತ್ತೆ. ಅದೇ ಥರ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅದು ಆಗಲ್ಲ. ಈಗ ಹೈಯರ್ ರೀಜನಿಂದ ಲೋಯರ್ ರೀಜನ್ಗೆ ಬರಬೇಕು, ಬರೋಕ್ಕೆ ಸಾಧ್ಯ ಇಲ್ಲ. ತನ್ನಷ್ಟಕ್ಕೆ ತಾನೇ ಹೋಗು ಅಂದರೆ ಹೋಗಲ್ಲ. ವಿತ್ ದ ಹೆಲ್ಪ್ ಆಫ್ ಸಂಬಡಿ ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ ಟು ಮೇಕ್ ಇಟ್ ಮೂವ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ, ಆವಾಗ ಹೋಗುತ್ತದು. ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಕ್ಯಾನ್ ಮೇಡ್ to occur only by supplying energy from the outside. The non-spontaneous process is the one which does not take place on its own. It made to occur only if the energy from the outside is continuously supplied. ಅವಗಷ್ಟೇ ಅದು ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಫ್ಲೋ ಆಫ್ ವಾಟರ್ ಅಪ್ ಎ ಹಿಲ್. ಕೆಳಗಡೆಯಿಂದ ಮೇಲ್ಗಡೆ ಕಳ್ಸೋಕ್ಕಾಗಲ್ಲ. ಹೀಟ್ನ ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ನಾನು ಕಳ್ಸೋಕ್ಕಾಗಲ್ಲ. ಡಿಫ್ಯೂಷನ್ ಆಫ್ ಗ್ಯಾಸ್ ಫ್ರಮ್ ಲೋ ಪ್ರೆಷರ್ ಟು ಎ ಹೈಯರ್ ಪ್ರೆಷರ್ ನಾವು ಮಾಡೋಕ್ಕಾಗಲ್ಲ. Heating of calcium carbonate give a maximum calcium oxide and carbon dioxide. ಸೊ ಇಲ್ಲಿ ಏನಾಗ್ತಿದೆ? ಡಿಸೋಸಿಯೇಟ್ ಆಗಿಬಿಟ್ಟಿದೆ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಏನಾಗಿದೆ? ಡಿಸೋಸಿಯೇಟ್ ಆಗಿಬಿಟ್ಟಿದೆ. ಡಿಸೋಸಿಯೇಟ್ ಆಗಿ ಏನು ಮಾಡ್ತಿದೆ? ಕ್ಯಾಲ್ಸಿಯಂ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಕೊಡ್ತಿದೆ. ರಿಯಾಕ್ಷನ್ ಈಸ್ ಇರಿವರ್ಸಿಬಲ್. ರಿವರ್ಸಿಬಲ್ ಆಗಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ? ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅದೇ ಥರ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಟು ಫಾರ್ಮ್ ವಾಟರ್ ಇನಿಷಿಯೇಟೆಡ್ ಬೈ ಎನ್ ಎಲೆಕ್ಟ್ರಿಕ್ ಆರ್ಕ್, ಅದು ಏನಾಗುತ್ತೆ? ಇರಿವರ್ಸಿಬಲ್ ಪ್ರೋಸೆಸ್. ಒಂದ್ಸಲ ವಾಟರ್ ಫಾರ್ಮೇಷನ್ ಆಯಿತು ಅಂತಂದರೆ ಅದನ್ನು ಆಕ್ಸಿಜನ್ ಹೈಡ್ರೋಜನ್ನ ಕನ್ವರ್ಟ್ ಆಗಬೇಕು ಅಂದರೆ ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ ಐದರ್ ಇನ್ ದಿ ಫಾರ್ಮ್ ಆಫ್ ಹೀಟ್ ಆರ್ ಇನ್ ದಿ ಫಾರ್ಮ್ ಆಫ್ ವರ್ಕ್. ಅದಕ್ಕೆ ಏನಾಗುತ್ತೆ? ಅಂಥ ರಿಯಾಕ್ಷನ್ಗೆ ನಾವು ಇರಿವರ್ಸಿಬಲ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಗೇನ್ ಈಗ ಗಿಬ್ಸು ಮತ್ತು ಎಲ್ಮಟೋಸ್ದು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಅವೆರಡೂ ಸೇರಿಸಿದ್ರೆ ಏನಾಗುತ್ತೆ ಅದನ್ನು ನೋಡೋದಕ್ಕೆ ಗಿಬ್ಸ್ ಎಲ್ಮಟೋಸ್ ಈಕ್ವೇಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದೇನು ಹೇಳುತ್ತೆ? ಗಿಬ್ಸ್ ಎಲ್ಮಟೋಸ್ ಈಕ್ವೇಷನ್ ರಿಲೇಟ್ಸ್ the change in the Gibbs free energy of a system to its enthalpy change and entropy change at constant temperature and pressure. It is expressed as delta G is equal to delta H minus T delta S. ಇದು ನಿಮಗೆ ಗಿಬ್ಸ್ ಎಲ್ಮಟೋಸ್ ಈಕ್ವೇಷನ್ ಅಂತ ಹೇಳ್ತೀವಿ. ಡೆಲ್ಟಾ ಜಿ ಅಂತಂದರೆ ಚೇಂಜ್ ಇನ್ ಗಿಬ್ಸ್ ಫ್ರೀ ಎನರ್ಜಿ, ಡೆಲ್ಟಾ ಎಚ್ ಅಂದರೆ ಚೇಂಜ್ ಇನ್ ಎಂಥಾಲ್ಪಿ, ಟಿ ಅಂದರೆ ಅಬ್ಸಲ್ಯೂಟ್ ಟೆಂಪರೇಚರ್, ಡೆಲ್ಟಾ ಎಸ್ ಅಂದರೆ ಚೇಂಜ್ ಇನ್ ಎಂಟ್ರೋಪಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಡೆಲ್ಟಾ ಜಿ ಅಂತಂದರೆ ಗಿಬ್ಸ್ ಎನರ್ಜಿ. ಇಟ್ ಈಸ್ ಎ ಅಮೌಂಟ್ ಆಫ್ ಎನರ್ಜಿ ಅವೈಲಬಲ್ ಟು ಡೂ ದಿ ವರ್ಕ್, ಯೂಸ್ಫುಲ್ ವರ್ಕ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಎ ಪ್ರೆಷರ್. ಅದಕ್ಕೆ ನಾವೇನಂತ ಕರಿತೀವಿ? ಡೆಲ್ಟಾ ಜಿ ಅಂತ ಕರಿತೀವಿ. A negative delta G signify reaction is feasible process, while the positive delta G naught
ಡೆಲ್ಟಾ ಜಿ ಇಂಡಿಕೇಟ್ಸ್ ದಿ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್. ಕೊಟ್ಟಿರುವಂಥ ಪ್ರೋಸೆಸ್ಸು ಸ್ಪಾಂಟೇನಿಯಸ್ ಆಗಿದೆಯಾ ನಾನ್ ಸ್ಪಾಂಟೇನಿಯಸ್ ಆಗಿದೆಯಾ ಅನ್ನೋದಕ್ಕೆ ನನಗೆ ಡೆಲ್ಟಾ ಜಿ ಬೇಕು. ಅದೇನಾದರೂ ನೆಗೆಟಿವ್ ಆಯಿತು ಅಂದರೆ ಸ್ಪಾಂಟೇನಿಯಸ್ ಅಥವಾ ಫೀಸಿಬಲ್ ಅಂತೀವಿ, ಅದೇನಾದರೂ ಪಾಸಿಟಿವ್ ಆಯಿತು ಅಂದರೆ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಡೆಲ್ಟಾ ಎಚ್ ಅಂದರೆ ಚೇಂಜ್ ಇನ್ ಎಂಥಾಲ್ಪಿ, ರೆಪ್ರೆಸೆಂಟ್ ದಿ ಹೀಟ್ ಅಬ್ಸಾರ್ಬ್ಡ್ ಆರ್ ರಿಲೀಸ್ ಬೈ ಸಿಸ್ಟಮ್ ಡ್ಯೂರಿಂಗ್ ಎ ಪ್ರೋಸೆಸ್ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್. ಡೆಲ್ಟಾ ಎಚ್ ಏನಾದರೂ ಪಾಸಿಟಿವ್, ಡೆಲ್ಟಾ ಎಚ್ ಏನಾದರೂ ಎಕ್ಸೋಥರ್ಮಿಕ್ ಆಗಿತ್ತು ಅಂದರೆ, ನೆಗೆಟಿವ್ ಆಗಿತ್ತು ಅಂದರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ, ಇಂಡಿಕೇಟ್ ಇಟ್ ಈಸ್ ರಿಲೀಸ್. ಅದೇ ಥರ ಡೆಲ್ಟಾ ಎಚ್ ಏನಾದರೂ ಪಾಸಿಟಿವ್ ಆದರೆ ಅಂಥ ರಿಯಾಕ್ಷನ್ಗೆ ಎಂಡೋಥರ್ಮಿಕ್ ಅಂತೀವಿ, ಇಟ್ ವಿಲ್ ಬಿ ಅಬ್ಸಾರ್ಬ್ಡ್. ಆಬ್ಸಲ್ಯೂಟ್ ಟೆಂಪರೇಚರ್ ಅಂದರೆ ನಿಮ್ಗೆ ಆಲ್ರೆಡಿ ಕೆಲ್ವಿನ್ ಸ್ಕೇಲ್ ಬಗ್ಗೆ ಹೇಳಿದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ, ಅದನ್ನು ನೋಡಿದ್ದು ಬಂದರೆ ನಿಮ್ಗೆ ಈಸಿ ಆಗುತ್ತೆ. ದ ಟೆಂಪರೇಚರ್ ಆಫ್ ಎ ಸಿಸ್ಟಮ್ ಇನ್ ಕೆಲ್ವಿನಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಡೆಲ್ಟಾ ಎಸ್ ಅಂತಂದರೆ ಚೇಂಜ್ ಇನ್ ಎಂಟ್ರೋಪಿ, ಮೆಷರ್ಸ್ ದ ಡಿಗ್ರಿ ಆಫ್ ರ್ಯಾಂಡಮ್ನೆಸ್ ಆರ್ ಡಿಸಾರ್ಡರ್ ಇನ್ ಎ ಸಿಸ್ಟಮ್. A positive delta S means increase in disorder, negative delta S means decrease in disorder. ಈ ಗಿಬ್ಸ್ ಎಲ್ಮಟೋಸ್ ಈಕ್ವೇಷನ್ ಏನಿದೆಯಲ್ಲ, ವ್ಯಾಲಿಡ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಟೆಂಪರೇಚರ್, helps to predict whether the reaction is spontaneous or not, and also based on delta signs of delta H and delta S. The spontaneous process delta G is negative, will favor the decrease in Gibbs free energy. delta G ಏನಾದರೂ 0 ಇದೆ ಅಂತಂದರೆ ಸಿಸ್ಟಮ್ ಈಸ್ ಅಟ್ ಈಕ್ವಿಲಿಬ್ರಿಯಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದ ಚೇಂಜ್ ಇನ್ ಗಿಬ್ಸ್ ಫ್ರೀ ಎನರ್ಜಿ ವಿತ್ ದ ಟೆಂಪರೇಚರ್ ಆ್ಯಂಡ್ ಎಂಥಾಲ್ಪಿ ಏನಾಗುತ್ತೆ. ಸೊ ಇದಕ್ಕೆ ಬೇರೆ ಬೇರೆ ಫಾರ್ಮ್ಸ್ ಇದೆ. ಗಿಬ್ಸ್ ಎನರ್ಜಿ, ಟೆಂಪ್ರೇಚರು ಮತ್ತು ಎಂಥಾಲ್ಪಿ, ಹಾಗೆ ಬೇರೆ ಬೇರೆ ಪ್ಯಾರಾಮೀಟರ್ ಜೊತೆಗೆ ಕಂಬೈನ್ ಆದಾಗ ಏನಾಗುತ್ತೆ. ಸೊ ಡಿಫ್ರೆನ್ಷಿಯಲ್ ಫಾರ್ಮ್ನ ತೊಗೊಂಡ್ರೆ ನಿಮಗೆ ಗೊತ್ತು, ಡೆಲ್ಟಾ ಜಿ ಬೈ ಟಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್ ಏನಾಗುತ್ತೆ, ಮೈನಸ್ ಎಚ್ ಬೈ ಟಿ ಸ್ಕ್ವೈರ್ಡ್ ಆಗುತ್ತೆ. ಟಿ ಅಂತಂದರೆ ಆಬ್ಸಲ್ಯೂಟ್ ಟೆಂಪ್ರೇಚರ್, ಜಿ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ, ಎಚ್ ಅಂತಂದರೆ ಎಂಥಾಲ್ಪಿ ಆಫ್ ದಿ ಸಿಸ್ಟಮ್, ಪಿ ಅಂದರೆ ಪ್ರೆಷರ್ ಆಫ್ ದಿ ಸಿಸ್ಟಮ್. ದಿಸ್ ಫಾರ್ಮ್ ಶೋಸ್ ದ ರೇಷಿಯೋ ಆಫ್ ಜಿ ಟು ಟಿ ಜಿ ಟು ಟಿ ಚೇಂಜಸ್ ವಿತ್ ಟೆಂಪರೇಚರ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಅದೇ ಇದ್ರದ್ದು ಇಂಟಿಗ್ರಲ್ ಫಾರ್ಮ್ನ ನಾನು ಕನ್ಸಿಡರ್ ಮಾಡ್ತೀನಿ ಅಂತಂದರೆ, ಜಿ ಡೆಲ್ಟಾ ಟಿ ಬೈ ಡೆಲ್ಟಾ 1 ಬೈ ಡೆಲ್ಟಾ 2 ಇಸ್ ಈಕ್ವಲ್ ಟು ಜಿ ಡೆಲ್ಟಾ 1 ಬೈ ಟಿ 1 ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆ, ಜಿ ಟಿ 2 ಮೈನಸ್ ಜಿ ಟಿ 1 ಡಿವೈಡೆಡ್ ಬೈ ಟಿ 2 ಮೈನಸ್ ಟಿ 1 ಅಂತ ಮಾಡ್ತೀನಿ. ಅಥವಾ ಡೆಲ್ಟಾ ಹೆಚ್ ನಾನು ಹೊರಗಡೆ ತೆಗೆದ್ರೆ 1 ಬೈ ಟಿ ಸ್ಕ್ವೈರ್ಡ್ ಮೈನಸ್ 1 ಬೈ ಟಿ 2 ಡಿವೈಡೆಡ್ ಮೈನಸ್ 1 ಬೈ ಟಿ 1 ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ದಿಸ್ ಎಸ್ಪೆಷಲಿ ಯೂಸ್ಫುಲ್ ವೆನ್ ಎಂಥಾಲ್ಪಿ ಡೆಲ್ಟಾ ಹೆಚ್ ಇಸ್ ಅಸ್ಯೂಮ್ಡ್ ಕಾನ್ಸ್ಟೆಂಟ್ ಓವರ್ ಎ ಟೆಂಪರೇಚರ್ ರೇಂಜ್. ಸೊ ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ಅವರು ಕಂಬೈನ್ ಮಾಡ್ತಾ ಇದ್ದಾರೆ. ವೇರಿಯೇಷನ್ ಆಫ್ ಜಿ ವಿತ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಏನಾಗುತ್ತೆ, ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಏನಾಗುತ್ತೆ. ವೇರಿಯೇಷನ್ ಆಫ್ ಜಿ, ಜಿ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ. ಗಿಬ್ಸ್ ಫ್ರೀ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ವಿತ್ ದ ಟೆಂಪ್ರೇಚರ್ ಡ್ಯೂ ಟು ಎಂಟ್ರೋಪಿ. ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಏನಾದರೂ ಆಯಿತು ಅಂತಂದರೆ ಏನಾಗುತ್ತೆ, ಗಿಬ್ಸ್ ಎನರ್ಜಿ ಡಿಕ್ರೀಸಸ್ ವಿತ್ ದ ಡಿಕ್ರೀಸ್ ಇನ್ ಟೆಂಪರೇಚರ್ ಆಫ್ ದಿ ಎಂಟ್ರೋಪಿ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಅದೇ ಥರ ಗಿಬ್ಸ್ ಎನರ್ಜಿ ಇನ್ಕ್ರೀಸಸ್ ವಿತ್ ಪ್ರೆಷರ್ ಫಾರ್ ದ ಸಿಸ್ಟಮ್ ವಿತ್ ದ ಪಾಸಿಟಿವ್ ವಾಲ್ಯೂಮ್. ಆ ರೀತಿಯಾಗಿ ನೀವು ಹೇಗೆ ಕನೆಕ್ಟಿವಿಟಿ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಏರಿಯೇಷನ್ ಆಫ್ ಎ ವಿತ್ ಟಿ ಆ್ಯಂಡ್ ವಿ. ಎ ಅಂತಂದರೆ ಎಲ್ಮಟೋಸ್ ಎನರ್ಜಿ, ಫ್ರೀ ಎನರ್ಜಿ ಅಂತೀವಿ. ಅದು ಇಟ್ ಈಸ್ ಡಿಫೈನ್ಡ್ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ವಾಲ್ಯೂಮ್. ಸೊ ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ ಏನಾಗುತ್ತೆ, ಇಟ್ ಡಿಕ್ರೀಸಸ್ ವಿತ್ ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಆಯಿತು ಅಂತಂದರೆ ಎಲ್ಮಟೋಸ್ ಕಾನ್ಸ್ಟೆಂಟ್ ಏನಿದೆಯಲ್ಲ, ವೇರಿಯೇಷನ್ ಆಫ್ ಎ ಅಂತ ಏನು ಹೇಳ್ತೀವಲ್ಲ, ಅದು ಡಿಕ್ರೀಸ್ ಆಗುತ್ತೆ. ಅದೇ ಥರ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ನ ತೊಗೊಂಡ್ರೆ ಎಲ್ಮಟೋಸ್ ಎನರ್ಜಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ವಾಲ್ಯೂಮ್ ಫಾರ್ ಐಡಿಯಲ್ ಗ್ಯಾಸಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಅದೇ ಥರ ಚೇಂಜ್ ಇನ್ ವೇರಿಯೇಷನ್ ಆಫ್ ಎಂಟ್ರೋಪಿ ವಿತ್ ಟಿ ವಿ ಪಿ. ಟಿ ಅಂದರೆ ಟೆಂಪ್ರೇಚರ್, ವಿ ಅಂದರೆ ವಾಲ್ಯೂಮ್, ಪಿ ಅಂತಂದರೆ ಪ್ರೆಷರ್ ಏನಾಗುತ್ತೆ. ಆ ಟೆಂಪ್ರೇಚರ್ ಏನಾಗುತ್ತೆ, ಆ ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ಎಂಟ್ರೋಪಿ ಇನ್ಕ್ರೀಸಸ್ ವಿತ್ temperature. At constant volume, ideal gases entropy increases with volume. At a constant temperature ಅಂದರೆ entropy decreases with pressure. ಇನ್ಕ್ರೀಸ್ ಆಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಎಂಟ್ರೋಪಿ ಇನ್ಕ್ರೀಸ್ ಆಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರೆ ಎಂಟ್ರೋಪಿ ಇನ್ಕ್ರೀಸ್ ಆಗುತ್ತೆ. ಆದರೆ ಪ್ರೆಷರ್ನ ಡಿಕ್ರೀಸ್ ಮಾಡಿದ್ರೆ ಎಂಟ್ರೋಪಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಈ ರೀತಿಯಾಗಿ ಎಂಟ್ರೋಪಿ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.